ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಅವಲಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಅವಲಕ್ಕಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟಾಗಿದೆ. ನೀವು ಅಕ್ಕಿ ರೊಟ್ಟಿ ತಿಂದಿದ್ದೀರಾ, ರಾಗಿ ರೊಟ್ಟಿ ತಿಂದಿದ್ದೀರಾ, ಇದು ಒಂಥರ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು. ಇವಾಗ ನಾನು ಅವಲಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಇದರಲ್ಲಿ 1 ಕಪ್ಪು ಅವಲಕ್ಕಿನ ನಾನು ಒಂದು 2 ಸಾರಿ ತೊಳೆದುಬಿಟ್ಟು 1 ಅವರ್ ನೆನೆ ಹಾಕ್ತೀನಿ. ಅವಲಕ್ಕಿ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು 1 ಗಂಟೆ ನೆನೆ ಹಾಕ್ತೀನಿ. ಇವಾಗ 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ ಹೆಸರುಬೇಳೆ, ಇದನ್ನು ಕೂಡ ಒಂದು 2 ಸಾರಿ ತೊಳೆದುಬಿಟ್ಟು ಇದನ್ನು ಕೂಡ 1 ಗಂಟೆ ನೆನೆ ಹಾಕ್ತೀನಿ. ಇವಾಗ 1 ಗಂಟೆ ನೆನೆ ಹಾಕಿದ್ದಾಗಿದೆ. ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಇವಾಗ ನಾನು ಹೆಸರುಬೇಳೆನ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಗ್ರೈಂಡ್ ಮಾಡ್ಕೊಂಡಿರೋ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಈಗ ನಾನು ಅವಲಕ್ಕಿನ 1 ಗಂಟೆ ನೆನೆಸಿಟ್ಟಿದ್ನಲ್ಲ, ಈಗ ಅವಲಕ್ಕಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ನೋಡಿ, ಈ ಥರ ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಹೆಸರುಬೇಳೆಗೆ ಮ್ಯಾಶ್ ಮಾಡಿರೋ ಅವಲಕ್ಕಿನ ಹಾಕ್ತೀನಿ. ಇವಾಗ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಮೆಣಸಿನಕಾಯಿ ಒಂದು 4 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಸಬ್ಬಸಿಗೆ ಸೊಪ್ಪು ನೀವು ಯಾವ ಸೊಪ್ಪು ಬೇಕಾದರೂ ಹಾಕ್ಬೋದು. ನಾನು ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬಟ್ಲು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಬೇಕು. ನಾನು ಹಾಕಿರೋ ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ನಾವು ಮಾಮೂಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡೋಕ್ಕೆ ಕಲಿಸ್ತೀವಲ್ಲ, ಅದೇ ಇರಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಬೇಕು.
ಇವಾಗ ನಾನು ರೊಟ್ಟಿನ ತೊಟ್ಟಿಬಿಟ್ಟು ತೋರಿಸ್ತೀನಿ. ನಾನೀಗ ಒಬ್ಬಟ್ಟು ಮಾಡೋ ಪೇಪರ್ನ ಇಟ್ಕೊಂಡಿದ್ದೀನಿ. ಪೇಪರಿಗೆ ಮೇಲೆ ಎಣ್ಣೆ ಸವರ್ತಾ ಇದ್ದೀನಿ. ನಮಗೆ ಎಷ್ಟು ಉಂಡೆ ಬೇಕು, ಎಷ್ಟು ಸೈಜ್ ಬೇಕು ನೋಡಿಕೊಂಡು ತೊಗೊಂಡು ನೋಡಿ ಈ ಥರ ಲಟ್ಟಿಸ್ಬೇಕು. ಸ್ವಲ್ಪ ನಿಕ್ಕೆ ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಬೇಕಿದೆ. ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಲಟ್ಟಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಇಲ್ಲ ಯಾವುದಾದ್ರೂ ಗ್ರೇವಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ ನಾನು ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ. ಇವಾಗ ಹೆಂಚು ಮೇಲೆ ಹಾಕಿ ತೋರಿಸ್ತೀನಿ. ಈಗ ಹೆಂಚು ಬಿಸಿಯಾಗಿದೆ. ಇವಾಗ ನೋಡಿ ಹೆಂಚು ಮೇಲೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಸುಲಭವಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ಇವಾಗ ಹೆಂಚಲ್ಲಿ ಸುತ್ತ ಎಣ್ಣೆ ಇತ್ತು. ಇವಾಗ ನೋಡ್ರಿ ಅದು ರೊಟ್ಟಿ ಕೆಳಗಡೆ ಭಾಗಕ್ಕೆ ಹೋದರೆ ಚೆನ್ನಾಗಿ ಬೇಯಲಿ ಅಂತಂದ್ಬಿಟ್ಟು ಎಣ್ಣೆಯನ್ನು ನಾನು ಹೆಂಚಿನಿಗೆ ತಿರುಗಿಸ್ತಾ ಇದ್ದೀನಿ. ಇವಾಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಒಂದು 5 ನಿಮಿಷ ಬೇಯಿಸಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ. ದೊಡ್ಡ ಉರಿ ಮಾಡಿದರೆ ರೊಟ್ಟಿ ಬೆಂದಿರಲ್ಲ, ಕೆಂಪಾಗ್ಬಿಡುತ್ತೆ. ಸಣ್ಣ ಉರಿನಲ್ಲೇ ಬೇಯಿಸಬೇಕು. ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ಇವಾಗ ಉಲ್ಟಾ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಿಗೆ ಬೆಂದಿದೆ. ನಿಮಗೆ ಅಷ್ಟು ಕೆಂಪು ಬೇಡ ಅಂದರೆ ಸ್ವಲ್ಪ ಕಡಿಮೆ ಬೇಯಿಸ್ಕೊಳ್ರಿ. ನೋಡಿ ಸ್ನೇಹಿತರೆ, ಅವಲಕ್ಕಿ ರೊಟ್ಟಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ.